ಚುನಾವಣೆಯಲ್ಲಿ ಕೆಆರ್ಪಿಪಿ ಪಕ್ಷದಿಂದ ಸಂಡೂರಿನ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ ಕೆಎಸ್ ದಿವಾಕರ್ ಅವರು ಬಿಜೆಪಿ ಪಕ್ಷಕ್ಕೆ ಮರಳಿ ಬಂದಿರುವುದು ಬಹಳಷ್ಟು ಸಂತಸವನ್ನ ಉಂಟು ಮಾಡಿದೆ. ಅಲ್ಲದೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ನಿದ್ದೆ ಕೆಡಿಸಿದ್ದು ಈ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವವಾಗಿ ವಿಜಯಶಾಲಿ ಆಗಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ವೈಎಂ ಸತೀಶ್ ತಿಳಿಸಿದರು. ಸಂಡೂರು ಪಟ್ಟಣದ ಬಿಜೆಪಿ ಕಚೇರಿಯಲ್ಲಿ ನಡೆದ ಸಭೆಯಲ್ಲಿ ಕೆಎಸ್ ದಿವಾಕರ್ ಹಾಗೂ ಅವರ ಎಲ್ಲ ಮುಖಂಡರಿಗೆ ಬಿಜೆಪಿ ಶಾಲನ್ನು ಹಾಕಿ ಸ್ವಾಗತಿಸಿ ಜಿಲ್ಲೆಯಲ್ಲಿ ಕೆಆರ್ಪಿಪಿ ಪಕ್ಷವು ಬಿಜೆಪಿಯಲ್ಲಿ ವಿಲೀನವಾಗಿದ್ದು ಬಿಜೆಪಿಯ ಗೆಲುವು ಖಚಿತವಾಗಿದೆ. ಇಬ್ಬರ ಭಿನ್ನತೆಯಿಂದ ಹಿಂದೆ ಕಾಂಗ್ರೆಸ್ ಗೆಲ್ಲುವಂತಾಗಿತ್ತು. ಆದರೆ ಈಗ ಅವರ ನಿದ್ದೆಗೆಡಿಸಿದ್ದು ಒಗ್ಗಟ್ಟಾಗಿ ಕಾರ್ಯನಿರ್ವಹಿಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕೆಎಸ್ ದಿವಾಕರ್ ಅವರು ಮಾತನಾಡಿ, ನಾನು ಮತ್ತೊಮ್ಮೆ ತವರು ಮನೆಗೆ ಬಂದಂತಾಗಿದೆ. ಆ ಕೆಟ್ಟ ಗಳಿಗೆಯನ್ನ ಮರೆತು ನಾವೆಲ್ಲರೂ ಒಂದಾಗಿ ಇಡೀ ಸಂಡೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತಗಳನ್ನು ಬಿಜೆಪಿ ಪಕ್ಷಕ್ಕೆ ಕೊಡುವ ಮೂಲಕ ಶ್ರೀರಾಮುಲು ಅವರನ್ನ ಗೆಲ್ಲಿಸುತ್ತೇವೆ. ಯಾವುದೇ ರೀತಿಯಲ್ಲಿ ಭಿನ್ನತೆ ವೈಮನಸ್ಸು ಇಲ್ಲದೆ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸಿ ಬಿಜೆಪಿ ಪಕ್ಷದ ಮೋದಿಜಿ ಅವರ ಸಾಧನೆಯನ್ನ ಜನರ ಮುಂದೆ ಇಟ್ಟು ಅತಿ ಹೆಚ್ಚು ಮತಗಳನ್ನು ಪಡೆಯುತ್ತೇವೆ ಎಂದರು. ಈ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಜಿಟಿ ಪಂಪಾಪತಿಯವರು ಮಾತನಾಡಿ, ನಮ್ಮವರೇ ಆದ ದಿವಾಕರ್ ಅವರು ಕೆಲವು ಕಾರಣಗಳಿಂದ ಪ್ರವಾಸ ಹೋಗಿದ್ರು, ಈಗ ಬಂದಿದ್ದಾರೆ. ಅವರ ಆಗಮನ ನಮಗೆ ಬಲವನ್ನ ಉಂಟು ಮಾಡಿದೆ. ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಬೇಕು ಎನ್ನುವ ಅಂಶ ಅವರಲ್ಲಿಯೂ ಇದ್ದು ಸಂಡೂರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸುತ್ತೇವೆ. ಅತಿ ಹೆಚ್ಚು ಅನುದಾನ ಈ ಕ್ಷೇತ್ರಕ್ಕೆ ಬಂದಿದೆ. ಕೇವಲ ಸುಳ್ಳು ಗ್ಯಾರಂಟಿಗಳಿಂದ ದೇಶ ಪ್ರಗತಿ ಕಾಣದು. ದೇಶ ಮೊದಲು. ಅದಕ್ಕಾಗಿ ಮೋದಿ ಗ್ಯಾರಂಟಿಯಿಂದ ಶ್ರೀರಾಮುಲು ವಿಜಯಶಾಲಿಯಾಗಿ ನರೇಂದ್ರ ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗುತ್ತಾರೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷ ನಾನಾ ಸಾಹೇಬ್ ನಿಕ್ಕಂ, ಜಿಲ್ಲಾ ಉಪಾಧ್ಯಕ್ಷರಾದ ವಿಕೆ ಬಸಪ್ಪ, ದಾರೋಜಿ ರಮೇಶ್, ರಘು, ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕೆಎಸ್ ದಿವಾಕರ್ ಅವರ ನೂರಾರು ಕಾರ್ಯಕರ್ತರು, ಮುಖಂಡರು ಕೆಆರ್ಪಿಪಿಯಿಂದ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು. ಇನ್ಮೇಲಿಂದ ನಮ್ಮ ಪಾರ್ಟಿ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆ ಇವ್ರನ್ನ ಸೇರಿಸ್ಕೊಂಡು ಪಾರ್ಟಿ ಕಾರ್ಯಕ್ರಮ ಮಾಡಬೇಕು. ಇನ್ನ ಮುಂದೆ ನಮಗೆ ಇವರು ನಮ್ಮ ಪಕ್ಷಕ್ಕೆ ಇವರು ಒಂದು ಬಲ ಆಗ್ತಾರೆ. ಓಕೆ, ಅದಕ್ಕೆ ಈಗ ನನ್ನ ಎಲ್ಲ ನಮ್ಮ ಕಾರ್ಯಕರ್ತರ ಎಲ್ಲ ವಿನಂತಿ, ನಮ್ಮ ಮಂಡಲ ಅಧ್ಯಕ್ಷರು ಮತ್ತೆ ಎಲ್ಲ ಪದಾಧಿಕಾರಿಗಳು, ಆಫೀಸ್ ಬೇರರ್ಸ್ ಹತ್ರ ಏನ್ ವಿನಂತಿ ಅಂದ್ರೆ, ಇನ್ಮೇಲೆ ಯಾವ್ದಾದ್ರು ಕಾರ್ಯಕ್ರಮ ಇರ್ಲಿ ನಮ್ಮ ಪಕ್ಷದ್ದು ದಯವಿಟ್ಟು ದಿವಾಕರ್ ಅವ್ರನ್ನ ಜೋಡಿಸ್ಕೊಂಡು ಮುಂದೆ ಒಡ್ಸ್ಕೊಂಡು ಹೋಗ್ಬೇಕು. ಓಕೆ, ಈಗ ಇಲ್ಲಿ ಹಿಂದಿದ್ದು ಮಾತಾಡೋದು ಏನ್ ಬೇಡ. ಈಗ ರಾಜ್ಯದಲ್ಲಿ ಕೇಳಬೇಕು, ನಿಮ್ಮ ಕ್ಷೇತ್ರದಲ್ಲಿ ಅಷ್ಟು ನೀರು ಬಂದಿದೆ ಅಂತ ಕೆಲಸ ನಾವು ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಹೆಸರುಗಳು ನಾವು ಉಳಿಸ್ತೀವಿ ಅಂತ ಹೇಳಿ ಹೇಳ್ತಾ ಜಾಸ್ತಿ ಮಾತಾಡಕ್ ಹೋಗಲ್ಲ. ಯಾಕಂದ್ರೆ ಇವತ್ತು ದೊಡ್ಡವರಲ್ಲಿ ಅಣ್ಣವರು ಯಾವ ಕಾರ್ಯಕ್ರಮ ಹಾಕೋಬೇಕಂತೆ. ನಾನು ಯಾವುದೇ ಕಾರ್ಯಕ್ರಮ ನೀವು ಹೇಳಿದ್ರೆ ನಮ್ಮ ಕಾರ್ಯಕರ್ತರು, ನೀವು, ನಾವು ಒಟ್ಟಾಗಿ ಬೂತ್ ಮಟ್ಟದಲ್ಲಿ ಗೊತ್ತಲಾಗ್ದಂಗೆ ಎಲ್ಲರೂ ಜೋಡಿಸ್ಕೊಂಡು ಹೋಗ್ಬೇಕು. ದಯವಿಟ್ಟು ನಾನು ನಮ್ಮವ್ರು ಹೇಳುವಂತೆ ಪ್ರಮುಖರಿಗೆ, ಅಧ್ಯಕ್ಷರಿಗೆ, ಪ್ರತಿ ಕಡೆ ಬೂತ್ಗಳು ಕಾರ್ಯಕರ್ತರಿದ್ದಾರೆ. ಕೆಆರ್ಪಿಪಿ ಇವತ್ತು ಕೆಆರ್ಪಿಪಿ ಎಲ್ಲ ನಾವು ಒಟ್ಟಾಗಿ ಒಂದೇ ಬಿಜೆಪಿ. ಎಲ್ಲರೂ ಗೊಂದಲ ಇದ್ದಾಗ ಬೂತ್ ಮಟ್ಟದಿಂದ ನಾವೆಲ್ಲರೂ ಒಟ್ಟಾಗಿ ಎಲ್ಲರೂ ಜೋಡಿಸ್ಕೊಂಡು ಬಂದಾಗ ಒಂದು ಶಕ್ತಿ ಬರುತ್ತೆ. ನಿಮ್ಮೆಲ್ಲರ ಜೊತೆಗೆ ನಾನು ಸಂಪೂರ್ಣವಾಗಿ ರಾತ್ರಿ ಅವರು ಯಾವುದೇ ಕಾರ್ಯಕ್ರಮ, ನಮ್ಮ ಅಧ್ಯಕ್ಷರ ಮಂಡಲ ಅಧ್ಯಕ್ಷರಾಗಿರ್ಬೋದು, ನಮ್ಮ ಸತೀಶ್ ಅಣ್ಣನವರ ಪಾರ್ಟಿ ಕಡೆಯಿಂದ ಏನು ತತ್ವ ಸಿದ್ಧಾಂತ ಇರ್ತಕ್ಕಂಥ ಪಕ್ಷ ಇದು ಅಂತ ನೀವೇನ್ ಕೊಂಡ್ರೆ ಆ ಕಾರ್ಯಕ್ರಮದಲ್ಲಿ ನಾವು ಅಚ್ಚುಕಟ್ಟಾಗಿ ಆ ಕಾರ್ಯಕ್ರಮ ಮಾಡ್ಕೊಂಡು ದಿವಾಕರ್ ಅವರೇ, ಅವರೇ, ಡಿ ಕೆ ಬಸಪ್ಪ ಅವರೇ, ಎಲ್ಲ ಉಪಾಧ್ಯಕ್ಷರು, ಪುರಸಭಾ ಸದಸ್ಯರು, ಆಮೇಲೆ ಮಾಜಿ ಸದಸ್ಯರು, ನಮ್ಮ ಹಿರಿಯ ಕಾರ್ಯಕರ್ತರು, ಈ ನಮ್ಮ ಸತೀಶ್ ಸರ್ ಹೇಳಿದಂತೆ ನಾನು ಈ ಕೆಆರ್ಪಿಪಿ ಪಕ್ಷ ಏನು ಬಿಜೆಪಿಗೆ ಮರ್ಜ್ ಆಗಿದೆ. ಈಗ ಅದು ಯಾವ ಪಕ್ಷ ಇಲ್ಲ, ಯಾವುದಿಲ್ಲ. ಅದು ಈಗ ಬಿಜೆಪಿ ಮಾತ್ರ ಒಂದೇ. ಈ ಬರದ ಚುನಾವಣೆಯಲ್ಲಿ ಒಂದೇ ಒಂದು ಬಿಜೆಪಿ. ನಾವು ಹೋರಾಡಬೇಕಾಗಿರೋದು ಕಾಂಗ್ರೆಸ್ ಜೊತೆಗೆ ಅಷ್ಟೇ. ಸೊ ಅದಕ್ಕಾಗಿ ಈಗ ನನಗೆ ಕೊಟ್ಟಿರೋ ಜವಾಬ್ದಾರಿಯಲ್ಲಿ ದಿವಾಕರ್ ಅವರಿಗೆ ಕರ್ಕೊಂಡು ಅವರು ಅವ್ರು ಬಿಡದೆ ಪ್ರತಿಯೊಂದು ನನ್ನ ದಿನನಿತ್ಯ ಕಾರ್ಯಕ್ರಮದಲ್ಲಿ ಅವ್ರು ಸೇರಿಸ್ಕೊಂಡು ನನ್ನ ಪಕ್ಷ ಸಂಘಟನೆ ಆಗಲಿ, ಈ ಬರಂತ ಲೋಕಸಭೆ ಚುನಾವಣೆ ಆಗಲಿ ಅವ್ರನ್ನ ಕರ್ಕೊಂಡು ಈ ಸೊಂದೂರಲ್ಲಿ ಭರ್ಜರಿ